MD ಯೂಸುಫ್ ರಹೀಂ ಮೀರ್ ಬಿದ್ರಿ ಸರ್ ಅವರಿಗೆ ಜೋರಾದ ಚಪ್ಪಾಳೆ. ಇವರು ಯಾರಾನಿ ಅದಬ್ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳು. ಇವರು ಸಾಕಷ್ಟು ಸಮಾಜ ಸೇವೆಯನ್ನು ಮಾಡಿದ್ದಾರೆ. ಶಿಕ್ಷಣಕ್ಕಾಗಿ ಅವರ ಒಂದು ಬದುಕನ್ನು ಮುಡುಪಾಗಿಟ್ಟಿದ್ದಾರೆ. ಸುಮಾರು 40 ಪುಸ್ತಕಗಳನ್ನು ರಚಿಸಿದ್ದಾರೆ. ಆ 40 ಪುಸ್ತಕಗಳಲ್ಲಿ ಕೆಲವೊಂದು ಪುಸ್ತಕಗಳು ಉರ್ದು ಎಲ್ಲ ಉರ್ದುನೇ, ಆದರೆ ಉರ್ದು ಪುಸ್ತಕಗಳಿಂದ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಕೂಡ ಮಾಡಿದ್ದಾರೆ. ಅವರಿಗೆ ಕನ್ನಡದ ಬಗ್ಗೆ ಅಪಾರ ಅಭಿಮಾನ. ಇದಕ್ಕಾಗಿ ನಮ್ಮ ಕನ್ನಡ ಮಾಧ್ಯಮದ ಶಾಲೆಯಿಂದ ಒಂದು ಜೋರಾದ ಚಪ್ಪಾಳೆ. ಇವರು ಹೀಗೆ ಅನೇಕ ಕಾರ್ಯಗಳನ್ನು ಮಾಡ್ತಾ ತಮ್ಮ ಒಂದು ಸೇವೆಯನ್ನು ಉನ್ನತ ಸ್ಥಾನದಲ್ಲಿ ತೆಗೆದುಕೊಂಡು ಹೋಗಲಿ, ಅವರಿಗೆ ದೇವರು ಒಳ್ಳೆಯ ಆಯುಷ್ಯ ಆರೋಗ್ಯ ಕೊಟ್ಟು ಅವರನ್ನು ಕಾಪಾಡಲಿ ಅಂತ ಕೇಳುತ್ತಾ, ಮುಂದೆ ಇವರು ಹೈದರ್ ಅಲಿ ನಮ್ಮ ಶಿಕ್ಷಣ ಸಂಯೋಜಕರಾದ ಹೈದರ್ ಅಲಿ ಅವರವರು ನಮ್ಮ ಶಾಲೆ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಹಾಗೂ ಈ ಶಾಲೆ ಬಗ್ಗೆ ಭಕ್ತಿ ಇಟ್ಕೊಂಡು ಇಲ್ಲಿವರೆಗೆ ನಮ್ಮನ್ನು ಇಂದಿನ ದಿನ ಇಲ್ಲಿ ಬಂದಿದ್ದಾರೆ. ಅವರ ಅನೇಕ ಸಲಹೆಗಳು ಕೂಡ ನಾವು ಪಾಲಿಸ್ತಾ ಹೋಗ್ತಾ ಇದ್ದೀವಿ. ಪ್ರತಿಯೊಂದು ಏನಾದರೂ ಸಮಸ್ಯೆ ಇದ್ರೂ ಕೂಡ ಅವರನ್ನು ನಾವು ಮಾತಾಡಿಕೊಂಡು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ. ಅವರು ನಮಗೆ ತುಂಬ ಸಹಾಯನೂ ಕೊಟ್ಟಿದ್ದಾರೆ. ಅವರಿಗೂ ನಮ್ಮ ಶಾಲೆ ವತಿಯಿಂದ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿಯಾಗಿ ಇನ್ನೋರ್ವರು ಅಬ್ದುಲ್ ಹಸನ್ ಖಾದರಿ ಸಮಾಜ ಸೇವಕರು, ಅವರಿಗೂ ಕೂಡ ಈ ಶಾಲೆ ವತಿಯಿಂದ ಸ್ವಾಗತವನ್ನು ಬಯಸುತ್ತೇವೆ. ಸುಮಾರು ವರ್ಷಗಳಿಂದ 30 ವರ್ಷ ಆಗಿರಬಹುದು ಅವರು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಕರಾಗಿ ಮುಖ್ಯ ಗುರುಗಳಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಸುಮಾರು ಮಕ್ಕಳಿಗೆ ತನ್ನ ಜ್ಞಾನ ದಾರಿ ಎರೆದು ತುಂಬ ಮಕ್ಕಳ ಜೀವನ ಉದ್ಧಾರ ಮಾಡಿದ್ದಾರೆ. ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ಮುಖ್ಯ ಗುರುಗಳು ಅಬ್ದುಲ್ ಅಸದ್ ಸಲೀಂ ಅವರಿಗೂ ಧನ್ಯವಾದಗಳು. ಅದೇ ರೀತಿಯಾಗಿ ಶಿಕ್ಷಣ ಸಂಯೋಜಕರಾದ ಹೈದರ್ ಅಲಿ ಸರ್ ಅವರಿಗೂ ಕೂಡ ನಮ್ಮ ಜ್ಞಾನೇಶ್ವರ ಅವರು ಸನ್ಮಾನಿಸಬೇಕಂತ ಕೇಳ್ಕೊಳ್ತೀವಿ. ಧನ್ಯವಾದಗಳು ಸರ್ ಅವರಿಗೆ. ಅದೇ ರೀತಿಯಾಗಿ ಅಬ್ದುಲ್ ಹಸನ್ ಖಾದ್ರಿ ಸಮಾಜ ಸೇವಕರು, ಇವರಿಗೂ ಕೂಡ ನಮ್ಮ ಸರ್ ಅವರು ಸನ್ಮಾನಿಸಬೇಕಂತ ಕೇಳ್ಕೊಳ್ತಾರೆ. ಅದೇ ರೀತಿ ಧನ್ಯವಾದಗಳು. ಅದೇ ये जैसे कि खुशी इसलिए है कि इस गाँव को जैसे कि अच्छा डेवलप करके हम आगे से इसको लेके चंद्रशेखर साहब को जैसे कि गुडकोशी करेंगे, यूसुफ रहीम साहब जैसे कि आपकी गुडकोशी करेंगे 11 जनवरी से। देखा कि बहुत से स्कूल जैसे कि
यूं ही चलाए जा रहे हैं, मगर यहाँ पर आज सैटरडे की वजह से जैसे वाइट ड्रेस भी दिया गया अपनी तरफ से, वाइट ड्रेस, टाई, ब्याज और अपने क्या बोलते हैं बेल्ट, ये कम स्कूलों में, गवर्नमेंट स्कूलों में रहता है। और हमें देखने के बाद पता चला कि एक अच्छा स्कूल, मॉडर्न स्कूल हम बोल सकते हैं इसको। ಈ ಊರಿನ ಹೆಸರು, ಎಲ್ಲ ಪಾಲಕರ ಹೆಸರು ತರಬೇಕಾದ್ರೆ ಇಲ್ಲಿನ ಮುಖ್ಯಗಳಾದ ಕೆಲಸ ಕಾರ್ಯವನ್ನು ಮಾಡ್ತಾ ಇರುವ ನಮ್ಮ ಅಕಾಲಿ ಸಮಾನ ಇರುವಂತ ಹೀನಾ ಕಾಳೋಜಿಯವರು, ಅವರು ಸಾಕಷ್ಟು ನಮ್ಮ ಇಲಾಖೆಯಲ್ಲಿ PRP ಆಗಿ ಕೆಲಸ ಮಾಡಿದವರು ಹಾಗೂ ಸಂಘಟನೆಯಲ್ಲಿ ಶಿಕ್ಷಕರ ಸಂಘಟನೆಗಳನ್ನು ಅವರು ಉಪಾಧ್ಯಕ್ಷರಾಗಿ, ಮಹಿಳಾ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದರು. ಅವರು ಕೆಲಸನ ಅವ್ರಿಗೆ ಹೆಸರು, ಅವ್ರಿಗೆ ಒಳ್ಳೆ ಹೆಸರು ತರುವಂದ್ರೆ ಅವ್ರ ಕೆಲಸ ಅಲ್ಲಿ ಈ ಹೀನಾ ಕಾಳಜಿ ಅವ್ರು ಎಲ್ಲಿದ್ದಾರೆ ಅಂದ್ರೆ ಅಲ್ಲಿ ಒಂದು ಮಾದರಿಯ ಕೆಲಸ ಖಂಡಿತವಾಗಿ ನಾವು ಕಂಡುಬಹುದಂತ ಒಂದು ಹೆಮ್ಮೆದಿಂದ ನನಗೆ ಹೇಳಲು ಒಂದು ಅವ್ರ ಜೊತೆಯಲ್ಲಿ ನಾನು ಸಹೋದ್ಯೋಗಿಯಾಗಿ ಕೆಲಸ ಮಾಡಿದ್ದನ್ನು ನನಗೆ ಅನುಭವ ಇದೆ. ಆ ಅನುಭವ ನಿಟ್ಟಿನಲ್ಲಿ ಸಾಕಷ್ಟು ಸಲ ಇಲ್ಲಿ ಶಾಲೆಗೆ ಬಂದು ವಿಸಿಟ್ ಮಾಡಿದ ನಂತರ ನಾನು ನೋಡ್ತಾ ಇದ್ದು ನಮ್ಮ ಇಡೀ ತಾಲೂಕಿನಲ್ಲಿ ಎಲ್ಲೂ ಈ ತರದ್ದು ಸ್ಮಾರ್ಟ್ ಟಿವಿ ಇಲ್ಲ ಒಂದು ಶಾಲೆ ಇದೆ. ಹಿರಿಯ ಶಾಲೆ LPS ಲೋವರ್ ಪ್ರೈಮರಿ ಶಾಲೆಯಲ್ಲಿ ಈ ತರದ್ದು ವ್ಯವಸ್ಥೆ ಮಾಡಿದ್ದಾರೆ. ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ನೀಡಲು ಒಳ್ಳೆಯ ರೀತಿಯಲ್ಲಿ ಮಕ್ಕಳಿಗೆ ಒಂದು ಶಿಕ್ಷಣ ಅಷ್ಟೇ ಇಲ್ಲ, ಅವರಿಗೆ ಒಂದು ಒಳ್ಳೆ ನಾನು लिखता हूँ, मैं कविता लिखता हूँ, राइटर हूँ। आज आपसे हम मिलने आए हैं तो ये कुछ आप पढ़ रहे हैं, बहुत अच्छा पढ़ रहे हैं। मैं हैरत है, आज सैटरडे है, SDFC के सदर हैं आप, ये श्रेया किसको जाता है मुझे नहीं मालूम, लेकिन यहाँ 38 बच्चे हैं और यहाँ लिखा हुआ 36 सर, 105.55% यानी 100% से बढ़ के 5.55% बच्चे ज्यादा हैं। इससे पता चलता है कि हेडमिस्ट्रेस काम करती है, हमारे SDFC के जो अध्यक्ष हैं, चेयरमैन हैं, वो करते हैं, हमारे शेट्टी जी हैं, ये सब लोग आते हैं, हमारे पाटिल साहब तो कभी कभी आते होंगे, हमारे दोस्त हैं, लेकिन से मैं पहली बार आया हूँ। हम उर्दू स्कूल जाते हैं या कहीं और जाते हैं तो बोलते सर सैटरडे को बताइए, अटेंडेंस कम रहती है, बच्चे नहीं आते हैं, तो हम ठीक है सैटरडे नहीं, हम मंडे आएंगे या गुरुवार आएंगे, ऐसा बोलते हैं। तो आज आप बहुत ज्यादा हैं, परसेंटेज 100% से ज्यादा है, तो उसके लिए तालियां बजना चाहिए, चप्पा। मैं बहुत बड़ा कन्नड़ का कवि होते होते रह गया, बहुत बड़ा, मैं ज्ञानपीठ लेता था, वो मेरे को कोई कन्नड़ सिखाई थी, कन्नड़ अगर सिखाए तो मैं भी चंद्रशेखर कंबार, कोयम्पू वो उनके बराबर हो जाता था। ऐसा बराबर नहीं होता, कोयम्पू तो राष्ट्रकवि हैं, राष्ट्रकवि कौन है? राष्ट्रकवि हेसर है, अच्छा ठीक है, जो भी है, कोयम्पू जो है हमारे राष्ट्रकवि हैं, तो मैं भी वैसे हो जाता था। तो ऐसा नहीं करना, ऐसा नहीं बोलना। मेरे को पढ़ाते थे तो मैं डॉक्टर बन जाता था, मेरे को वो मिलते थे तो ये हो जाता, ऐसा कुछ भी नहीं होता। जो मिला है वो पढ़ना। अच्छे स्कूल में है, ये LCD देखा है यहाँ पे, ऐसा स्मार्ट क्लास कहीं भी नहीं है, लोअर प्राइमरी स्कूल में नहीं है, ये बड़ी बात है। तो आपको सोनपुर के बच्चे हैं आप, और ये सोनपुर यहाँ तालाब भी ಇದರಿಂದ ಸಹಾಯದಿಂದ ನಾನು ಇಲ್ಲಿವರೆಗೆ ಬಹಳ ಶ್ರಮಪಟ್ಟು ಇದು ಮಾಡಿದ್ದೇನೆ. ಹೋದ ವರ್ಷ 62 ಮಕ್ಕಳಿದ್ರು,
ಹೋದ ವರ್ಷ 62 ಮಕ್ಕಳು ಇದ್ದಿದ್ದಕ್ಕೆ ಒಬ್ಬರು ಶಿಕ್ಷಕರು ಬಂದರು. ಇಲ್ಲಿವರೆಗೆ ಶಿಕ್ಷಕರು ಹೋಗ್ತಾ ಇದ್ರು, ಫೋಟೋ ಬರೀ ಇಲ್ಲಿಂದ ಒಬ್ಬೊಬ್ರು ಹೋಗ್ತಾ ಇದ್ರು. ಸ್ಟ್ರೆಂತ್ ಹೆಚ್ಚಿಗೆ ಮಾಡಿದ್ದಕ್ಕೆ ಒಬ್ಬ ಶಿಕ್ಷಕರು ಬಂದರು. ನಮ್ಮ ಶಾಲೆ ಹೀಗೆ ಬೆಳೀತಾ ಹೋಗಲಿ ಅಂತ ಹೇಳ್ಕೊಂತ ಬಾಕ್ಸ್ ಅದೇ ರೀತಿಯಾಗಿ ನಮ್ಮ ಚಂದ್ರಶೇಖರ್ ಸರ್ ಅವರು ಕೂಡ ಒಂದೆರಡು ಮಾತಾಡಬೇಕಂತ ಕೇಳ್ಕೊಳ್ತೀನಿ ಸರ್ ಅವರು. ಸರ್ ಈಗ ಮುಂದೆ ಸರಳತೆಯಾಗಿ ಗುರುಗಳಾದವರು ಒಂದು ಉತ್ತಮವಾದ ಒಂದು ಶಿಕ್ಷಣ ಕೊಡೋರಿಗೆ ಮಾತ್ರ ಗುರುಗಳ ಅಂತ ಹೇಳ್ತಾರೆ. ಕೆಲವೊಬ್ರು ಗುರುಗಳದಾರ ಮಕ್ಕಳ ಒಂದು ಹ್ಯಾಬಿಟ್ಸ್ ಅನ್ನು ಚೇಂಜ್ ಮಾಡೋರು ಅದಾರ, ಮತ್ತು ಮಕ್ಕಳ ಹೇಳಿದಾಗಿ ಹಗುರು ಇರುಳು ಅವರು ಮಕ್ಕಳ ಬಗ್ಗೆ ಚಿಂತನೆ ಮಾಡಿಕೊಂಡು ಉತ್ತಮ ಶಿಕ್ಷಣ ಕೊಡುವಂಥ ಒಂದು ಗುಂಪಿನಲ್ಲಿ ನಮ್ಮ ಸರ್ ಅದಾರ ಅಂತ ನಮ್ಮ ಡ್ಯಾನಿಕ್ ಸರ್ ಅವರು ಹೇಳಿದ್ರು. ಅವರಿಗೆ ತುಂಬ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಸಂಸ್ಕೃತಿ ಸರ್ ಅವರು ಒಂದೆರಡು ಮಾತಾಡ್ಬೇಕಂತ ಕೇಳ್ತಾರೆ. ಇವತ್ತು ಈ ಸೋಲ್ಪುರ್ ಗ್ರಾಮದಲ್ಲಿ ಇದೊಂದು ಕಾರ್ಯಕ್ರಮ ನೋಡಲು ಇದೊಂದು ಹಬ್ಬಕ್ಕಿಂತಲೂ ಹೆಚ್ಚು ಖುಷಿ ಅನಿಸುತ್ತೆ. ಯಾಕಂದ್ರೆ ನಮ್ಮ ಸಾಗಿ ಅವಾಗ 5 ಜನ ಟೀಚರ್ ಇದ್ದಾಗ ಹುಡುಗರ ಸಂಖ್ಯೆ ಭಾಳ ಕಡಿಮೆಯಾಗಿ ಎಲ್ಲ ಟೀಚರ್ಗಳು ಮುಂದೆ ಹೋಗ್ಬಿಟ್ಟು ಖಾಲಿ 2 ಜನ ಮಾತ್ರ ಉಳಿದಿದ್ರು. ಆದ್ರೆ ನಮ್ಮ ಊರು ಎಲ್ಲರೂ ಒಂದು ಯಾಕೋ ಒಂದು ಸೋತು ಸಾಲಿನೇ ಮುಂದೆ ಹಂತಕ್ಕೆ ಬಂದಿಲ್ಲ ಅಂತೇಳಿ ಆ ಟೈಮಿಗೆ ಏನಂದ್ರೆ ಇವರು ಬಿನಾ ಟೀಚರ್ ಇದು ಪೂರ್ತಿ ಕೆಳಹಂತಕ್ಕೆ ಹೋಗಿತ್ತು ಸಾಲಿ. ಅದು ಏನು ಪ್ರಯತ್ನ ಮಾಡಿದ್ರು ಮನೆಗೆ ಹೋಗಿ ಪ್ರತಿಯೊಬ್ಬ ಪಾಲಕರಿಗೆ ಏನಂದ್ರೆ ಸ್ಕೂಲ್ ಮಕ್ಕಳಿಗೆ ಓದಿಸೋದಕ್ಕೆ ಎಲ್ಲ ಮಕ್ಕಳಿಗೆ ಇಲ್ಲೇ ನಮ್ಮ ಹತ್ತಿರನೇ ಕಳಿಸ್ರಿ, ಪ್ರೈವೇಟ್ ಶಾಲೆ ಕಳಿಸಿ ದುಡ್ಡು ಹಾಳು ಮಾಡ್ಕೋಬೇಡ್ರಿ, ಬಂದು ಕಳಿಸಿ ನೋಡ್ರಿ ಹೇಳಿ ಎಲ್ಲ ತಾಯಿ ತಂದೆಯವ್ರು ಇವ್ರ ಮಾತಿಗೆ ಧೈರ್ಯ ಕೊಟ್ಟು ಮಕ್ಕಳ ಸಂಖ್ಯೆ ಜಾಸ್ತಿ ಮಾಡಿ ಇವತ್ತಿನ ನಮ್ಮ ಸಾರಿಗೆ ಮತ್ತೆ ಒಂದು ದೊಡ್ಡ ಹೆಸರು ತಂದಂತ ನಮ್ಮ ಬಿನಾ ಟೀಚರ್. ಯಾಕಂದ್ರೆ ಅವಾಗ ಹೆಚ್ಚು ಟೀಚರ್ ಇದ್ರೂ ಈ ಕೆಲಸ ಆಗಿಲ್ಲ. ಆದ್ರೆ ಮತ್ತೆ ಏನಂದ್ರೆ ಇದು ಒಂದು ಒಳ್ಳೆ ಹಂತಕ್ಕೆ ತಂದಾರ. ಅದಕ್ಕಾಗಿ ಏನು ಅಂದ್ರೆ ನನಗೇನಷ್ಟು ಮಾತಾಡೋಕ್ಕಷ್ಟು ಬರೋದಿಲ್ಲ. ಎಲ್ಲರೂ ಇವತ್ತು